ಹಾಯ್ ಫ್ರೆಂಡ್ಸ್, ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಸ್ಯಾರಿ ತಂದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. 2 ಸ್ಯಾರಿ ತಂದಿದ್ದೀನಿ. 2 ಸ್ಯಾರಿನೂ ಕೂಡ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ 2 ಡ್ರೆಸ್ ತಂದಿದ್ದೀನಿ. ಅದರಲ್ಲಿ ಯಾವ ಡ್ರೆಸ್ ಚೆನ್ನಾಗಿದೆ ಅಂತಲೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಸ್ಯಾರಿನೂ ಅಷ್ಟೇ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ ಅದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. 2 ಕೂಡ ಕಡಿಮೆ ಪ್ರೈಸೇನೆ, ತುಂಬ ಕಾಸ್ಟ್ಲಿ ಏನಿಲ್ಲ. ಚೆನ್ನಾಗಿದೆ ಅಂತ ಇದ್ದರೆ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿಲ್ಲ ಅಂತ ಹೇಳಿದರೆ ಚೆನ್ನಾಗಿಲ್ಲ ಅಂತಲೇ ಹೇಳಿ ಅಕ್ಸೆಪ್ಟ್ ಮಾಡ್ತೇನೆ. ಇವಾಗ ಬನ್ನಿ ಸ್ಯಾರಿ ಹೇಗಿದೆ ಅಂತ ನೋಡೋಣ. ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವಾಗ ಟೈಮ್ ಬಂದು 3 ಗಂಟೆ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ನನ್ನ ಮಗ ಮಲಗಿದ್ದಾನೆ, ಹಾಗಾಗಿ ನಾನು ಮಾತಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಇವಾಗ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ 2 ಸ್ಯಾರಿ ಮತ್ತು 2 ಡ್ರೆಸ್ ತಂದಿದ್ದೆ. ಹೇಗಿದೆ ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ನಾನು ಹೇಳ್ತಾ ಇದ್ದೀನಿ. ಇವಾಗ ತೋರಿಸ್ತಾ ಇದ್ದೀನಿ ಸ್ಯಾರಿ. ಯಾಕೆಂದರೆ ಈ ಶುಕ್ರವಾರ ನಾನು ಹಬ್ಬ ಮಾಡಲಿಲ್ಲ, ಹಾಗಾಗಿ ಮುಂದಿನ ಶುಕ್ರವಾರ ಹಬ್ಬ ಮಾಡಬೇಕು. ಅದಕ್ಕೋಸ್ಕರ ನಾನು ತೋರ್ಸೋಕ್ಕಾಗಿರಲಿಲ್ಲ. ಯಾಕೆಂದರೆ ಸಿಂಪಲ್ಲಾಗಿ ಮಾಡಿದೆ ವರಮಹಾಲಕ್ಷ್ಮಿ ಹಬ್ಬನ. ಅಂದರೆ ಸಿಂಪಲ್ಲಾಗಿ ಪೂಜೆ ಮಾಡಿದ್ದು ಅಷ್ಟೇ, ಗ್ರ್ಯಾಂಡ್ ಇನ್ನೂ ದೇವರೆಲ್ಲ ಕೂರಿಸಿ ಮಾಡಿಲ್ಲ. ಈ ವಾರ ಮಾಡಬೇಕು. ನಮ್ಮಮ್ಮ ಮನೇಲಿ ಮಾಡಿದ್ರು, ಆ ಕಾರಣಾಂತರದಿಂದ ನಾನು ಆ ವಾರ ಮಾಡೋಕ್ಕಾಗಿಲ್ಲ. ಈ ವಾರ ಮಾಡ್ತಾಯಿದ್ದೀನಿ. ನೋಡಿ ಹೇಗಿದೆ ಅಂತ ತಿಳಿಸಿ. ಈ ಸ್ಯಾರಿ ಚೆನ್ನಾಗಿದೆ ಅಂತೇಳಿ, ಇಲ್ಲಾಂದರೆ ಇಲ್ಲ. ಅದ್ರ ಪ್ರೈಸ್ ಬಂದು 650 ರೂಪಾಯಿ. ಮತ್ತು ಇದು ಬ್ಲೂ ಮತ್ತು ಪಿಂಕು ಕಲರು ಕಾಂಬಿನೇಷನ್ ಆಗಿ ಚೆನ್ನಾಗಿದೆ. ಇದು ಪ್ರೈಸ್ ಬಂದು 1850 ರೂಪಾಯಿ. ಇದ್ರ ಪ್ರೈಸ್ ಏನಾದ್ರು ಜಾಸ್ತಿ ಆಗಿದ್ದರೆ ಪ್ಲೀಸ್ ತಿಳಿಸಿ ನನಗೆ, ಜಾಸ್ತಿ ಆಯಿತು ಅಂತ, ಅಥವಾ ಕೊಡ್ಬೋದು ಅನ್ನೋದಾದರೆ ಕೊಡಿ, ಹೇಳಿ. ಇದು ತುಂಬ ಚೆನ್ನಾಗಿದೆ, ವೆಯ್ಟ್ಲೆಸ್ ಆಗಿದೆ, ಹಾಕ್ಕೊಳ್ಳೋಂಗೆ ಅನಿಸಲ್ಲ, ಆ ಥರ ಇದೆ ಸ್ಯಾರಿ. ಇದು ತುಂಬ ಚೆನ್ನಾಗಿದೆ, ಕೊಡ್ಬೋದು ಅನ್ನೋದಿದ್ರೆ ನನಗೆ ತಿಳಿಸಿ. ನನಗೆ ಗೊತ್ತಿಲ್ಲ ಸ್ಯಾರಿ ಪ್ರೈಸ್ ಅಷ್ಟೊಂದು, ಏಕೆಂದರೆ ಜಾಸ್ತಿ ಕೊಟ್ಬಿಟ್ಟಿದ್ದೀನಿ ಅಂತ ಅನ್ನಿಸ್ತಿದೆ ಮೈಂಡಲ್ಲಿ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಪ್ಲೀಸ್ ಒಂದು ಕಮೆಂಟ್ ಮಾಡಿ ಹೇಗಿದೆ ಏನು ಅಂತ. ಇವೆರಡು ಸ್ಯಾರಿಲಿ ಯಾವುದು ನಿಮಗೆ ಇಷ್ಟ ಆಯಿತು, ಚೆನ್ನಾಗಿದೆ ಅಂತ ನನಗೆ ತಿಳಿಸಿ. ಯಾವ್ದು ಚೆನ್ನಾಗಿದೆ ಅಂತ ಹೇಳಿ ನನಗೆ. ನೆಕ್ಸ್ಟು ಇದು 2 ಡ್ರೆಸ್ ತಂದಿದ್ದೆ. ಇದು ಡ್ರೆಸ್ಸು ನಾನು ಹಾಕಿದ್ದೀನಲ್ಲ ಅದೇ ಡ್ರೆಸ್ ಕಲರ್ ಇದು. ಹೀಗೆ ನಾನು ಕೆಲವೊಂದನ್ನ ಇರೋ ಕಲರೇ ತಗೊಬಿಡ್ತೀನಿ, ಯಾಕೆಂದರೆ ನನಗೆ ಇಷ್ಟ ಆಗುತ್ತಲ್ಲ ತಗೊಬಿಡ್ತೀನಿ ಹಂಗೆ. ಪಿಂಕು ಜಾಸ್ತಿ ನನ್ನ ಹತ್ರ ಡ್ರೆಸ್ ಇರೋದೇ ಪಿಂಕ್ ಕಲರು. ನೋಡಿ, ಅದು ಟಾಪು ಮತ್ತು ಇದು ಪ್ಯಾಂಟು ಕೂಡ ಬಾರ್ಡ್ರೆಲ್ಲ ಬಂದಿದೆ. ತುಂಬ ಚೆನ್ನಾಗಿದೆ, ಸಾಫ್ಟ್ ಸಿಲ್ಕ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ದುಪ್ಪಟ್ಟ ಸಿಂಪಲ್ಲು ಮಾಮೂಲಿ. ಇದು 500 ರೂಪಾಯಿ. ಎಷ್ಟು ಅವ್ರು ಹೇಳಿದ್ರು 650 ಹೇಳಿದ್ರು. ಹಾಗೆ ಹೀಗೆ ಚೌಕಾಸಿ ಮಾಡಿ ಗೊತ್ತಿರೋದು ರೆಗ್ಯುಲರ್ ಅಂಗಡಿ, ಹಾಗಾಗಿ 500 ರೂಪಾಯಿ ಮಾಡಿಸ್ಕೊಂಡೆ. ಇದು ನೋಡಿ ಚೆನ್ನಾಗಿದೆ. ಇದು ತುಂಬ ದಿನದಿಂದ ಅನ್ಕೋತಾ ಇದ್ದೆ ಈ ಥರ ಡ್ರೆಸ್ ತೊಗೋಬೇಕು ಅಂತ, ಯಾಕೆಂದರೆ ಎಲ್ಲರೂ ವೇರ್ ಮಾಡ್ತಿದ್ರು ಅವಾಗ. ನನಗೆ ಬಟ್ ಟೈಮ್ ಆಗ್ತಾ ಇಲ್ಲ ತಗೊಳ್ಳೋಕ್ಕೆ. ಇದು ಕೂಡ ತುಂಬ ಚೆನ್ನಾಗಿದೆ. ತೋಳು ಕೂಡ ತುಂಬ ಚೆನ್ನಾಗಿ ಬಂದಿದೆ, ಒಂಥರ ಫ್ರಿಂಗ್ ಥರ. ಅದಕ್ಕೆ ಇದು ಮ್ಯಾಚಿಂಗ್ ಪರ್ಸ್ ಕೊಟ್ಟಿದ್ದಾರೆ. ಇದು ಕೂಡ 650 ರೂಪೀಸ್ ಕೊಟ್ಟೆ. ಅವ್ರು ಹೇಳಿದ್ರು 800 ಹೇಳಿದ್ರು ಅವರು. ಎರಡೂ ಕೂಡ ಜಾಸ್ತಿ ಹೇಳಿದ್ರು, ಬಟ್ ನಾನು 650 ಕೊಟ್ಟೆ, ಅದು 500 ಮಾಡಿಸ್ಕೊಂಡೆ. ಇರೋ ರೈಟನ್ನೇ ನಾನು ಹೇಳ್ತಾ ಇರೋದು ಅಷ್ಟೇ. ಜಾಸ್ತಿ ಇದ್ದರೆ ಜಾಸ್ತಿ ಅಂತ ಹೇಳಿ. ಮತ್ತು ಹಾಗೆ ನೋಡಿ, ನನ್ನ ಮಗ ಮೊಬೈಲ್ ಸ್ಟ್ಯಾಂಡು ಮುರಿದು ಬಿಸಾಕ್ತ. ನನಗೆ ಅಳು ಬರ್ತಾಯಿದೆ, ಬಟ್ ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಬೇಜಾರಾಗ್ತಿದೆ. ಇದೇನಾದರೂ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ನನಗೆ ತಿಳಿಸಿ, ಪ್ಲೀಸ್ ತಿಳಿಸಿ ಕಮೆಂಟ್ ಮೂಲಕ. ಯಾವ್ದು ಚೆನ್ನಾಗಿಲ್ಲ ಅಂತಲೂ ತಿಳಿಸಿ ನನಗೆ. ಬಾಯ್ ಬಾಯ್. ಇದಾದಮೇಲೆ ಎಲ್ಲ ವೀಡಿಯೋ ಎಲ್ಲ ಮಾಡಾಯ್ತು. ಆಮೇಲೆ ನನ್ನ ಮಗನಿಗೆ ಲೇಸ್ ತಗೊಬರೋಣ ಅಂದ್ಬಿಟ್ಟು ಹೋದೆ, ಲೇಸ್ ತಂದುಕೊಟ್ಟೆ. ಅವನಿಗೆ ಏನಾದರೂ ತಿಂತಾ ಇರಬೇಕು ಸ್ವಲ್ಪ, ಹಾಗಾಗಿ ಕುರ್ಕುರೆ ಏನು ಕೊಡಲ್ಲ ನಮ್ಮ ಹಸ್ಬೆಂಡ್ಗೆ, ಅದು ನನ್ನ ಮಗನಿಗೆ ಲೇಸು. ಓಕೆ, ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ. ವೀಡಿಯೋ ಏನಾದರೂ ಇಷ್ಟ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.